श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 पुरुषोत्तम योग. संपुಟ 156. वरील कोंढ्याचा गुंडाळा धाडून केलिया वेगळा. कणू घेता विरंगोळा असे काही. ಧಾನ್ಯದ ಮೇಲಿನ ತೌಡಿನ ಆವರಣವನ್ನು ಝಾಡಿಸಿ ದೂರಗೊಳಿಸಲಾಗಿ ಅದನ್ನು ಪಡೆದುಕೊಳ್ಳಲು ಶುದ್ಧ ಧಾನ್ಯವನ್ನು ಅಭ್ಯಂತರವಿರುವುದೇ. ಧಾನ್ಯದ ಮೇಲಿನ ತೌಡಿನ ಆವರಣವನ್ನು ಝಾಡಿಸಿ ದೂರಗೊಳಿಸಲಾಗಿ ಶುದ್ಧ ಧಾನ್ಯವನ್ನು ಪಡೆದುಕೊಳ್ಳಲು ಅಭ್ಯಂತರವಿರುವುದೇ, ಅರ್ಥಾತ್ ಸಹಜವಾಗಿ ಶಕ್ಯವಿರುವುದು. ತೈಸಾ ಉಪಾಧಿ ಉಪಹಿತ ಶೇವಟು ಜೇಥ ವಿಚಾರಿತ. ते कोणा तेही न पुसता ನಿರುಪಾಧಿಕ. ಅದರಂತೆ ಉಪಾಧಿ ನಿರಾಕರಿಸಲಾಗಿ ಕೊನೆಯಾಗುವುದು ಯಾವುದರಲ್ಲಿ ವಿಚಾರ ಮಾಡಲಾಗಿ ಅದು ನಿರುಪಾಧಿಕವೇ ನಿಶ್ಚಿತವಾಗಿ ಯಾರನ್ನೂ ಕೇಳದಿದ್ದರೂ. ಅದರಂತೆ ಉಪಾಧಿಗಳನ್ನು ನಿರಾಕರಿಸಲಾಗಿ ಅರ್ಥಾತ್ ವಿಚಾರ ಮಾಡಿ ನೋಡಿದರೆ ಯಾವುದರಲ್ಲಿ ಕೊನೆಯಾಗುವುದು ಅದು ನಿಶ್ಚಿತವಾಗಿ ನಿರುಪಾಧಿಕವೇ ಆಗಿರುತ್ತದೆ. ಅದಕ್ಕಾಗಿ ಯಾರನ್ನೂ ಕೇಳಬೇಕಾಗಿಲ್ಲ. ಜೈಸೇನ ಸಾಂಗಣೆವರಿ ಬಾಳಾಪತೀಸಿ ರೂಪಕರಿ. ಬೋಲು ನಿಮಾಲೆ ಪಣೆ ವಿವರಿ ಅಚರ್ಚಾತೆ. ಯಾವ ರೀತಿ ಸುಮ್ಮನಿರುವುದರಿಂದಲೇ ಹುಡುಗಿ ಪತಿಯನ್ನು ಸೂಚಿಸುವಳು ಕೂಡಲೇ, ವಿವರಿಸುವಳು ಮಾತಿನ ಮೌನದಿಂದಲೇ ಅನಿರ್ವಚನೀಯವನ್ನು. ವರಕನ್ಯೆಗಳನ್ನು ಪರಸ್ಪರ ನೋಡುವ ಸಂದರ್ಭದಲ್ಲಿ ಕನ್ಯೆಯು ಮೌನದಿಂದಲೇ ತನ್ನ ಪತಿಯನ್ನು ಸೂಚಿಸುತ್ತಾಳೆ. ಅದರಂತೆ ಅನಿರ್ವಚನೀಯವನ್ನು ಮಾತಿನ ಮೌನದಿಂದಲೇ ವಿವರಿಸುವುದಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.